ಶಿರಾನಗರದ ಜನತೆಗೆ ಮತ್ತು ಎಲ್ಲ ಸಾರ್ವಜನಿಕರಿಗೂ ಪರಂಪರೆ ಯೂಟ್ಯೂಬ್ ಚಾನಲನ್ನು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತೇನು ವಿಶೇಷತೆ ಅಂದರೆ ಈ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಈ ಚಾನಲ್ನ ಎಲ್ಲ ಜನರಿಗೂ ಮತ್ತು ಮೂಲಭೂತ ಸೌಕರ್ಯಗಳು ಸಿಗಲಿ ಅಂತ ಈ ಪೌರಕಾರ್ಮಿಕರ ವತಿಯಿಂದ ಇದನ್ನ ಚಾನಲ್ನ ಲೋಕಾರ್ಪಣೆ ಮಾಡ್ತಾಯಿದ್ದೀವಿ. ಹಾಗೂ ಈ ಚಾನಲ್ಗೆ ಎಲ್ಲ ಜನರಿಂದ ಶುಭಾಶಯವನ್ನು ಹೇಳ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ. ನಮಸ್ತೆ, ನಾನು ಪೌರಕಾರ್ಮಿಕ. ಇದೊಂದು ಹೊಸ ಚಾನಲ್ಲು ಪರಂಪರೆ ಅಂತ ಯೂಟ್ಯೂಬ್ ಚಾನಲ್ಲು ಇವತ್ತು ಇನಾಗ್ರೇಷನ್ ಆಗ್ತಾಯಿದೆ. ಅದರಲ್ಲೂ ಕೂಡ ನಮಗೆ ಭಾಳ ಖುಷಿ ಅಂತಂದರೆ ಪೌರಕಾರ್ಮಿಕರನ್ನು ಬರೀ ಸ್ವಚ್ಛತೆಗೆ ಮಾತ್ರ ಬಳಸ್ಕೊತಾರೆ ಹೊರತು ಬೇರೆ ಈ ಥರ ಚಾನಲ್ಗಳನ್ನ ಓಪನ್ ಮಾಡೋಕ್ಕೆ ಬೇರೆ ಯಾರ್ಯಾರೋ ರಾಜಕಾರಣಿಗಳೆಲ್ಲ ಓಪನ್ ಮಾಡ್ತಾರೆ. ಅದರಲ್ಲೂ ಪೌರಕಾರ್ಮಿಕರ ಕೈಲೇ ಇನಾಗ್ರೇಷನ್ ಮಾಡಿದ್ರೆ ನಮಗೆ ಭಾಳ ಖುಷಿ ತಂದಿದೆ. ಅದರಿಂದ ಈ ಪರಂಪರೆ ಯೂಟ್ಯೂಬ್ ಚಾನಲ್ಲು ಭಾಳ ಎತ್ತರಕ್ಕೆ ಬೆಳೀಲಿ ಅಂತ ಹೇಳಿ ನಮ್ಮ ಪೌರಕಾರ್ಮಿಕರೆಲ್ಲರೂ ಶುಭಾಶಯ ಕೊಡ್ತೀವಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಒಳ್ಳೆ ಸ್ಪೀಚ್. ಪರಂಪರೆ ಯೂಟ್ಯೂಬ್ ಚಾನಲ್ಲು ಇದು ಲೋಕಾರ್ಪಣೆ ಆಗ್ತಾ ಇದೆ ಸಿರಾ ನಗರಸಭೆ ಪೌರಕಾರ್ಮಿಕರಿಂದ. ಇದು ತುಂಬ ಎತ್ತರಕ್ಕಾಗಿ ಬೆಳೀಲಿ ಅಂತ ನಾವು ಎಲ್ಲರೂ ಆಶಯಿಸ್ತಾ ಇದ್ವಿ. ಯೂಟ್ಯೂಬ್ ಚಾನಲ್ಗೆ ಶುಭಾಶಯಗಳು. ಆಲ್ ದಿ ಬೆಸ್ಟ್. ಸಿರಾ ನಗರದ ಪಾರಂಪರೆಯ ಯೂಟ್ಯೂಬ್ ಚಾನಲ್ ಹೊಸ ಇನಾಗ್ರೇಷನ್ ಆಗಿದ್ದು ಒಳ್ಳೆಯದಾಗಲಿ ಅಂತೇಳಿ ಆಲ್ ದಿ ಬೆಸ್ಟ್ ಹೇಳ್ತೀವಿ. ಆಲ್ ದಿ ಬೆಸ್ಟ್. ಆತ್ಮೀಯ ವೀಕ್ಷಕ ಬಂಧುಗಳಲ್ಲಿ ಅನಂತ ಪ್ರಣಾಮಗಳು. ಈ ದಿವಸ ನಾವು ಅಧಿಕೃತವಾಗಿ ಪರಂಪರೆ ಎಂಬ ಚಾನಲನ್ನು ಇಂದಿನ ನಗರಸಭೆಯ ಪೌರಕಾರ್ಮಿಕರ ಒಂದು ಸಹಯೋಗದಲ್ಲಿ ಅವರ ಕಡೆಯಿಂದ ಈ ಚಾನಲನ್ನು ಲೋಕಾರ್ಪಣೆ ಮಾಡಿದ್ದೇವೆ. ಇದು ನಿಜಕ್ಕೂ ಇವತ್ತಿನ ದಿನ ಸಂತಸದ ವಿಷಯ. ಕಾರಣ ಏನು ಅಂತಂದರೆ ಪೌರಕಾರ್ಮಿಕರನ್ನು ಎಲ್ಲರೂ ಕೂಡ ಸ್ವಚ್ಛತೆಗಾಗಿ ಮಾತ್ರ ಬಳಸ್ಕೊಳ್ತಾ ಇದ್ದರು. ಆದರೆ ಇಂಥ ಒಂದು ಯೂಟ್ಯೂಬ್ ಚಾನಲ್ಗಾಗಿ ನಾವು ಅವ್ರನ್ನೇ ಆಯ್ಕೆ ಮಾಡ್ಕೊಂಡಿದ್ದೆ. ಯಾಕೆ ಅಂತಂತಂದರೆ ಇಡೀ ಊರಿನ ಸ್ವಾಸ್ಥ್ಯವನ್ನು ಅವರು ಕಾಪಾಡ್ತಾ ಇದ್ದಾರೆ. ಇವತ್ತು ಅವರ ಜೀವದ ಅಂಗನ ತೊರೆದು ಇಡೀ ಊರಿನ ಸ್ವಾಸ್ಥ್ಯವನ್ನು ಕಾಪಾಡಿ ಜನರ ಆರೋಗ್ಯವನ್ನು ಅವರು ಕಾಪಾಡ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ಒಂದು ಧನ್ಯವಾದವನ್ನು ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತಿನ ದಿವಸ ಈ ಒಂದು ಪರಂಪರೆ ಚಾನಲ್ನ ಅವರಿಂದಲೇ ಉದ್ಘಾಟನೆ ಮಾಡಿಸಿದ್ದೇವೆ. ಹಾಗೆ ವೀಕ್ಷಕ ಬಂಧುಗಳಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತಂದರೆ ನಿಮ್ಮ ಊರುಗಳಲ್ಲಿ ಯಾವುದಾದ್ರೂ ಐತಿಹಾಸಿಕವಾದಂಥ ಪ್ರಾಚೀನವಾದಂಥ ಯಾವುದೇ ವಿಷಯಗಳಿದ್ದರೆ ಅಥವಾ ದೇವಸ್ಥಾನಗಳು ಅಥವಾ ಕಟ್ಟಡಗಳು, ಪಾರಂಪರಿಕ ಕಟ್ಟಡಗಳು, ಆಮೇಲೆ ವೀರಗಲ್ಲುಗಳು, ಇಂತಹ ಯಾವುದೇ ಊರುಗಳಲ್ಲಿ ಇದ್ದರೂ ಕೂಡ ಇಂಥವುಗಳನ್ನು ನೀವು ಗುರುತಿಸಿ ನಮ್ಮ ಚಾನಲ್ನಲ್ಲಿ ಬರ್ತಕ್ಕಂಥ ಫೋನ್ ನಂಬರ್ಗೆ ಫೋನ್ ಮಾಡಿದರೆ ನಾವು ಬಂದು ಅವುಗಳನ್ನು ಶೂಟ್ ಮಾಡಿಕೊಂಡು ಜನರಿಗೆ ತಲುಪಿಸೋವಂಥ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ಹಾಗೆಯೇ ಯಾವುದೇ ಸಂದರ್ಭದಲ್ಲಿರಲಿ, ಯಾವುದೇ ಐತಿಹಾಸಿಕ ಸ್ಥಳಗಳಿರ್ಬೋದು, ಅಂಥವುಗಳನ್ನು ನಮ್ಮ ಗಮನಕ್ಕೆ ತಂದರೆ ನಾವು ಅವುಗಳನ್ನು ಪ್ರಚಾರ ಮಾಡೋದಕ್ಕೆ ಬಯಸ್ತಾ ಇದ್ದೇವೆ. ಹಾಗೆಯೇ ಇವತ್ತಿನ ಈ ಯೂಟ್ಯೂಬ್ ಚಾನಲನ್ನು ಪೌರಕಾರ್ಮಿಕರು ಇನಾಗ್ರೇಷನ್ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ಚಾನಲ್ ಪರವಾಗಿ, ನನ್ನ ಸಹೋದ್ಯೋಗಿ ಬರ್ಗೂರು ವಿರೂಪಾಕ್ಷ ಅವರ ಪರವಾಗಿ, ಎಲ್ಲ ಸಂಘಟಕರ ಪರವಾಗಿ ಅವ್ರಿಗೆ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಇವತ್ತೊಂದು ವಿಶೇಷ ಪರಂಪರೆ ನಮ್ಮ ಏನು ಕಣಜನಹಳ್ಳಿ ಶ್ರೀಧರ್ ಮತ್ತು ನಾನು ಇಬ್ಬರು ಸಹಯೋಗದಲ್ಲಿ ಇವತ್ತು ಪರಂಪರೆ ಚಾನಲ್ ಯೂಟ್ಯೂಬ್ ಚಾನಲ್ ಲೋಕಾರ್ಪಣೆಗೊಂಡಿದೆ. ಆ ಲೋಕಾರ್ಪಣೆಯನ್ನು ಮಾಡಿರ್ತಕ್ಕಂಥವ್ರು ಪೌರಕಾರ್ಮಿಕರು. ನಿಜಕ್ಕೂ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಚಾನಲ್ ಮೂಲಕ. ಯಾಕೆಂದರೆ ತುಂಬ ಸಂತಸದಿಂದ ಯಾವ ರೀತಿ ಅಂತ ಹೇಳಿದ್ರೆ ಖುಷಿಯಾಗಿ ಉದ್ಘಾಟನೆ ಮಾಡಿದ್ದಾರೆ. ಇದಕ್ಕೆ ನಮಗೆ ಖಂಡಿತ ಯಶಸ್ಸು ಕಾಣ್ತೀವಿ ಅಂತ ಹೇಳಿ ಭಾವಿಸ್ತಾ, ದಯಮಾಡಿ ನಮ್ಮ ಏನು ಪರಂಪರೆ ಯೂಟ್ಯೂಬ್ ಚಾನಲ್ ಇದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಶಿರಾ ಜನತೆಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ನಾವಿವತ್ತು ನಮ್ಮ ಇಬ್ಬರು ಆತ್ಮೀಯ ಸ್ನೇಹಿತರಾದಂತಹ ಬರ್ಗೂರು ವಿರೂಪಾಕ್ಷ ಅವರು ಹಾಗೂ ಕಣಜನಹಳ್ಳಿ ಶ್ರೀಧರ್ ಅವರು ನಮ್ಮ ಶಿರಾ ತಾಲ್ಲೂಕಿನ ಪರವಾಗಿ ಒಂದು ಯೂಟ್ಯೂಬ್ ಚಾನಲ್ ಪ್ರಾರಂಭಿಸ್ತಾ ಇದ್ದಾರೆ. ಪರಂಪರೆ ಹೆಸರೇ ಆಗಿದೆ. ಆ ಹೆಸರು ಎಷ್ಟು ಅರ್ಥಪೂರ್ಣವಾಗಿದೆ ಅಂತ ಹೇಳಿದ್ರೆ ಕೇಳೋದಕ್ಕೆ ಸೊಗಸಾಗಿದೆ. ಆ ಅರ್ಥಪೂರ್ಣ ಹೆಸರಿಗೆ ಒಂದು ಸಂಪೂರ್ಣವಾದ ಮೆರುಗನ್ನು ಕೊಟ್ಟು ಮಾಡಲಿಕ್ಕೆ ಹೊರಟಿದ್ದಾರೆ. ಆ ಕಾರ್ಯಕ್ರಮವನ್ನು ಪೌರಕಾರ್ಮಿಕರಿಂದ ನಾವು ಇದುವರೆಗೂ ರಾಜಕಾರಣಿಗಳಿಂದ, ದೊಡ್ಡ ದೊಡ್ಡ ಸಾಹಿತಿಗಳಿಂದ ಉದ್ಘಾಟನೆಯನ್ನು ಮಾಡಿಸ್ತಾ ಇದ್ವಿ.
ಆದರೆ ಇವತ್ತು ವಿಶೇಷವಾಗಿ ಬರೀ ಸ್ವಚ್ಛತೆಗಾಗೇ ಅವ್ರನ್ನ ಬಳಸ್ಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ಮೂಲ ನೆಲೆಗೆ ತರುವಂಥ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಅವ್ರ ಕಡೆಯಿಂದ ಉದ್ಘಾಟನೆಯನ್ನು ಮಾಡಿಸಿ ಅವರು ನಮಗೆ ಅಂದರೆ ಪರಂಪರೆ ಚಾನಲ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೋರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಇಬ್ಬರು ಸ್ನೇಹಿತರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.